ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ. ರಮೇಶ್ ಡಾಕ್ಟ್ರು ವಿರುದ್ಧ ಸುಮಾರು ಜನ ಮಾತಾಡ್ತಾ ಇದ್ದಾರೆ. ಪರಾನೂ ಇರ್ತಾರೆ, ವಿರೋಧನೂ ಇರ್ತಾರೆ. ಡಾಕ್ಟರ್ ರಮೇಶ್ ಹುಲಿಯಾ ನಮ್ಮ ಕರ್ನಾಟಕದ ಹೆಸರಾಂತ ಆನೆ ಹಾಗೂ ಹುಲಿ ಕಾರ್ಯಾಚರಣೆಗಳ ಹೀರೋ ಅಂತಾನೆ ಕರಿಬೋದು. ವೈಲ್ಡ್ ಲೈಫ್ ಡಾಕ್ಟರ್ ಇವರು ಇಂಡಿಯಾದಲ್ಲೇ ಚಿಕ್ಕ ವಯಸ್ಸಿನಲ್ಲೇ ಅತಿ ಹೆಚ್ಚು ಆನೆ ಹಾಗೂ ಹುಲಿ ಕಾರ್ಯಾಚರಣೆ ಮಾಡಿರೋ ಡಾಕ್ಟರ್. ವಿಷಯ ಏನಂದ್ರೆ ಇವ್ರನ್ನ ಕೆಲವೊಬ್ರು ವ್ಯಕ್ತಿಗಳು ಯಾಕೆ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಏನಾದ್ರು ಪರ್ಸನಲ್ ದ್ವೇಷನಾ ಇಲ್ಲ ಏನಾದ್ರು ಇವರಿಂದ ಸಮಸ್ಯೆನಾ? ಈಗ ಅವರು ಸಹ ನೂರಾರು ಕಾರ್ಯಾಚರಣೆಗಳು ಮಾಡಿದ್ದಾರೆ. ಆನೆ ಆಗಿರ್ಬೋದು, ಹುಲಿ, ಚಿರತೆ ಎಲ್ಲ ಥರ ಕಾರ್ಯಾಚರಣೆಗಳು ಯಶಸ್ವಿ ಮಾಡಿದ್ದಾರೆ. ಯಾವುದೋ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಇವ್ರನ್ನ ಒಂದು ತೆಗಳ ಕೆಲಸ ಮಾಡಬಾರ್ದು. ಇವರೊಬ್ಬರು ವೈಲ್ಡ್ ಲೈಫ್ ವೆಟರ್ನರಿ ಡಾಕ್ಟ್ರು. ಇವರು ಸಹ ಹಾರ್ಡ್ ವರ್ಕರ್. ಇರುವೆ ನಾವೇನೋ ಅವ್ರ ಪರಾನೂ ಅಲ್ಲ, ವಿರೋಧನೂ ಅಲ್ಲ. ಆದರೆ ನಾವೇನು ಕಣ್ಣಲ್ಲಿ ನೋಡಿದ್ದೀವಿ ಅದನ್ನ ಹೇಳ್ತಾ ಇದ್ದೀವಿ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಸಹ ಈಗ ನಾಳೆ ದಿನ ಕಾರ್ಯಾಚರಣೆ ಆದರೆ ಬರಲೇಬೇಕು. ದಸರಾ ಆದರೂ ಬರಲೇಬೇಕು. ಅವರು ಸಹ ಭಾಗಿಯಾಗ್ತಾರೆ. ಲಾಸ್ಟು ಏನು ದಸರಾದಲ್ಲಿ ಬಂದಿದ್ದರು ಮೆರವಣಿಗೆಗೆ, ಆ ಟೈಮಲ್ಲಿ ಬಂದಿದ್ರು. ಅವರು ಏನು ಒಂದು ಅವ್ರದ್ದು ಮನಸ್ಥಿತಿ ಇರ್ತದಲ್ಲ, ಅದನ್ನ ಕುಗ್ಸೋ ಕೆಲಸ ಬೇಡ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ನಮ್ಮದು ಒಂದು ಆಸೆ. ಏನಕ್ಕೆಂದರೆ ಅವರು ನಾಳೆ ದಿನ ನಾನು ಮಾಡಲ್ಲ, ನೀವೇ ಮಾಡ್ಕೊಳ್ಳಿ ಕಾರ್ಯಾಚರಣೆ ಅಂದರೂ ನಮಗೆ ಲಾಸು. ಈಗ ಏನಂದರೆ ಈಗ ರೈತರು ಕೂಗೇನು, ನಮಗೆ ಬೆಳೆ ನಾಶ ಆಯ್ತೈತೆ, ಈ ಭಾಗಕ್ಕೆ ಬಂದು ನಮಗೆ ಪರಿಹಾರ ಬೇಕು ಅಂತ ಅವ್ರದ್ದು ಒಂದು ಇದಿರ್ತದೆ ಕೂಗು. ಆಗ ಯಾರು ಈಗ ಆನೆ ಮಲಗಿಸ್ಬೇಕು ಅಂದರೆ ಮೇನ್ ಡಾಕ್ಟ್ರೇ ಬೇಕಾಗಿರೋದು. ಅಂಥ ಒಂದು ಡಾಕ್ಟ್ರನ್ನ ಮನಸ್ಥಿತಿನ ಕುಗ್ಸೋ ಅಂತ ಕೆಲಸ ಬೇಡ ಅಂತ ನಮ್ಮ ಆಸೆ ಅಷ್ಟೇ. ಈಗ ಎಲ್ಲ ವಿಷಯನೂ ತಿಳ್ಕೊಬೇಕು ಅಂದರೆ ಟ್ರಾನ್ಸ್ಪರೆನ್ಸಿ ಮೋರ್ ಇಂಪಾರ್ಟೆಂಟು. ಈಗ ಎಲ್ಲಿಂದ ಸಿಗುತ್ತೆ ಅದು? ಕಾರ್ಯಾಚರಣೆಯಲ್ಲಿ ಯಾರು ಭಾಗಿಯಾಗಿರ್ತಾರೆ. ಈಗ ETF ಸಿಬ್ಬಂದಿ ಆಗಿರ್ಬೋದು, ನಮ್ಮ ಅಧಿಕಾರಿಗಳಾಗಿರ್ಬೋದು, ಮಾವುತರು, ಕಾವಾಡಿಗಳು, ಇವರೇ ಮೇನ್ ಫ್ರಂಟ್. ಅಲ್ಲಿ ಅವರೇ ಇರೋದು. ಈಗ ವಿಷಯ ಏನಾದ್ರು ಬೇಕು ಅಂದರೆ ಅಲ್ಲಿಂದನೇ ಬರಬೇಕು. ಒಂದು ಅಧಿಕಾರಿಗಳು ಹೇಳಬೇಕು ಅಲ್ಲಿ ಏನಾಗಿದೆ ಅಂತ, ಇಲ್ಲ ಮಾವುತರುಗಳು ಅವರು ಹೇಳಬೇಕು ಏನಾಗಿದೆ ಅಂತ. ಈ ಟ್ರಾನ್ಸ್ಪರೆನ್ಸಿ ಏನಕ್ಕೆ ಸಿಗ್ತಾಯಿಲ್ಲ ನಮಗೆ? ಇಲ್ಲ ಒಂದು ಮಾಧ್ಯಮದವ್ರಿಗೆ ವೀಡಿಯೋ ಮಾಡೋಕ್ಕೆ ಅವಕಾಶ ಕೊಡಬೇಕು. ಅವರು ಏನಾಗ್ತಾಯಿದೆ, ಇಲ್ಲ ಆನೆ ಕೈಲಿ ಓಡಿಸ್ತಾ ಇದ್ದಾರಾ, ಇಲ್ಲಾಂದರೆ ಏನಾದ್ರು ನಮ್ಮ ತೆರಿಗೆ ಹಣ ಮಿಸ್ಯೂಸ್ ಆಗ್ತಾಯಿದೆಯಾ ಕಾರ್ಯಾಚರಣೆಗಳಲ್ಲಿ, ಈ ಥರ ಎಲ್ಲ ಒಂದು ಏನು ಪ್ರೋಟೋಕಾಲ್ ಇದೆ. ಈಗ ಆನೆ ಹತ್ರ ಹೋಗಿ ಯಾರೂ ವೀಡಿಯೋ ಮಾಡಲ್ಲ. ಅವ್ರಿಗೂ ಅವ್ರ ಜವಾಬ್ದಾರಿ ಇರ್ತದೆ, ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಅವರು ಏನು ಒಂದು 100 ಅಡಿ, ಒಂದು 50ರಿಂದ 100 ಅಡಿ ದೂರದಲ್ಲೇ ನಾವು ಕಾರ್ಯಾಚರಣೆ ವೀಡಿಯೋ ಮಾಡ್ತೀವಿ. ಹಾಗೆ ಬೇರೆ ಮಾಧ್ಯಮದವರು ಕೂಡ ಮಾಡ್ತಾರೆ. ಇಲ್ಲ ಅಷ್ಟೊಂದು ಪ್ರೋಟೋಕಾಲ್ ಇದ್ದರೆ ಇವ್ರ ಮಾಧ್ಯಮದಲ್ಲಿ ಹಾಕ್ಬೋದಲ್ವಾ? ಈಗ ಎಷ್ಟು ಕಾರ್ಯಾಚರಣೆಗಳಲ್ಲಿ NGO ಅವ್ರು ಬಂದು ವೀಡಿಯೋ ಮಾಡಿದ್ದಾರೆ. ನಾವು ನೋಡಿದೆ ಲಾಸ್ಟ್ ವಿಕ್ರಾಂತ್ ಕಾರ್ಯಾಚರಣೆ ಅವರು NGO ಅವ್ರು ಬಂದು ವೀಡಿಯೋ ಮಾಡಿದ್ದು. ಇನ್ನು ಗೌರ್ಮೆಂಟಿಂದನೇ ಮಾಡಲಿ, ಪ್ರತಿಯೊಂದು ಡಾಕ್ಯುಮೆಂಟ್ ಮಡಗಲಿ. ಯಾಕೆ ಮಾಡೋಕ್ಕಾಗಲ್ಲ? ಡಾಕ್ಯುಮೆಂಟ್ ಬೇಕು. ಈ ಕಾರ್ಯಾಚರಣೆ ಆಗಿದೆ ಅಂತ ಒಂದು ಡಾಕ್ಯುಮೆಂಟ್ ಬೇಕು. ಈಗ ಯಾವುದೋ ಒಂದು ನಾಯಿ ತೊಗೋತಾರೆ ಅಂದ್ರೇ ಅದಕ್ಕೊಂದು ಡಾಕ್ಯುಮೆಂಟ್ ಇರ್ತದೆ. ಇದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆನೆ ಕಾರ್ಯಾಚರಣೆ ಮಾಡ್ತಾವ್ರೆ ಅಂದರೆ ಈ ಡಾಕ್ಯುಮೆಂಟೇ ಇಲ್ಲ ಅಂದರೆ ಮಾಡೋರ್ಗೂ ಬಿಡಲ್ಲ. ಇವರು ಡಾಕ್ಯುಮೆಂಟ್ ಮಾಡಬೇಕು. ಈಗ ಸುಮಾರು 25-30 ವರ್ಷದಿಂದ ಎಷ್ಟು ಆನೆ ಕಾರ್ಯಾಚರಣೆ ಐತೆ, ಎಷ್ಟು ಡಾಕ್ಯುಮೆಂಟ್ ಮಾಡವ್ರೆ? ಯಾವುದೈತೆ ತೋರಿಸ್ಲಿ ಅವರು. ಕೆಲವರು ಎಲ್ಲೋ ಮಾಧ್ಯಮದಲ್ಲಿ ಬರೆದಿರಿದಾಗ ನಮಗೆ ಗೊತ್ತಾಗುತ್ತೆ, ಓ ಈ ಆನೆ ಕಾರ್ಯಾಚರಣೆ ಆಗಿದೆ, ಈ ಆನೆ ಇದು ಏನೋ ಕಾರ್ಯಾಚರಣೆ ಆಗಿತ್ತ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬರ್ಗಳು ಬಂದಿರೋದ್ರಿಂದ ಸ್ವಲ್ಪ ಜನ, ಈಗ ನಮ್ಮ ಚಿಟ್ಟಿಯಪ್ಪ ಡಾಕ್ಟ್ರ್ ಆಗಿರ್ಬೋದು, ನಾಗರಾಜ್ ಸರ್ ಆಗಿರ್ಬೋದು, ಇಲ್ಲ ನಮ್ಮ ವೆಟರ್ನರಿ ಡಾಕ್ಟ್ರುಗಳು ಇನ್ನೂ ಇದ್ದಾರೆ ಸಕ್ಕರೆ ಬೈಲಲ್ಲಿ, ಅವರು ಏನೇನಾಗಿದೆ ಹಳೆಯದನ್ನ ಸ್ವಲ್ಪ ನಾವು ಎಳಿತಾ ಇರೋದಕ್ಕೆ ಈಗ ಜನರಿಗೂ ಅಷ್ಟೇ ಆನೆ ಬಗ್ಗೆ ಆಸಕ್ತಿ ಜಾಸ್ತಿ ಆಗಿದೆ. ಎಲ್ಲಿ ಕಾರ್ಯಾಚರಣೆ ಏನೇನಾಯಿತು, ಏನೇನಾಗಿದೆ ಅಂತ. ಈಗ ವಿಕ್ರಮ್ ಗೌಡ್ರಾಗಿರ್ಬೋದು, ಅವರು ಸಹ ಸುಮಾರು ಕಾರ್ಯಾಚರಣೆಗೆ ಹೋಗಿದ್ದಾರೆ. ಅವರು ನಮಗೆ ಒಂಥರ ಸ್ಟೋರಿ ಹೇಳ್ದಂಗೆ ಹೇಳ್ತಾರೆ ಎಲ್ಲಿ ಏನೇನಾಗಿತ್ತು ಕಾರ್ಯಾಚರಣೆ ಅಂತ. ಈಗ ನಮಗೂ ಈಗ ಏನು ಕಾರ್ಯಾಚರಣೆ ಆಗಿರುತ್ತೆ ಅದು ಟ್ರಾನ್ಸ್ಪರೆನ್ಸಿ ಬೇಕಲ್ವಾ? ಇದನ್ನ ಹೈಡ್ ಮಾಡೋದ್ರಲ್ಲಿ ಏನಿದೆ, ಅವ್ರಿಗೇನು ಸಿಗುತ್ತೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಎಸ್ಪೆಷಲಿ ರಾಮನಗರ, ಚನ್ನಪಟ್ಟಣ ಭಾಗದಲ್ಲಂತೂ ಸಖತ್ತು ಪ್ರೈವಸಿ ಮೇಂಟೈನ್ ಮಾಡ್ತಾರೆ. ಇದ್ರ ಬಗ್ಗೆ ತನಿಖೆ ಆಗಲೇಬೇಕು. ಏನಕ್ಕೆ ಅಲ್ಲಿ ಏನು ನಡೀತಾ ಇದೆ ನಮಗೆ ಕರೆಕ್ಟಾಗಿ ಗೊತ್ತಾಗಬೇಕು. ಇವ್ರು ಏನಕ್ಕೆ ಎಲ್ಲ ಮುಚ್ಚಿಡ್ತಾರೆ? ಈಗ ನಾನು ಹೇಳೋದೇನೆಂದರೆ, ಇವ್ರು ಅಧಿಕಾರಿಗಳೇ ವೀಡಿಯೋ ಮಾಡ್ತಾರೆ. ಅವ್ರು ಮಾಡಿ ಎಲ್ಲಿಗೆ ಹಾಕ್ತಾರೆ? ಅದನ್ನ ಮೊಬೈಲಲ್ಲಿ ಮಾಡಿ ಎಲ್ಲಿಗೆ ಹಾಕ್ತಾರೆ ಅವರು? ಈಗ ಜನಗಳು, ಈಗ ನಾವು ಡಾಕ್ಯುಮೆಂಟ್ರಿ ಮಾಡೋರು ಅವ್ರಿಗೂ ಬಿಡಲ್ಲ. ಏನು ನ್ಯೂಸ್ ಇದರಲ್ಲಿ? ಇದ್ರ ಬಗ್ಗೆನೂ ಸ್ವಲ್ಪ ಚರ್ಚೆ ಆಗಬೇಕು. ನೀವು ನೋಡ್ತೀರಾ, ನಮ್ಮ ವೀಕ್ಷಕರು ಕೂಡ ನೀವು ಸಹ ಕಮೆಂಟ್ ಹಾಕಿ, ಟ್ರಾನ್ಸ್ಪರೆನ್ಸಿ ಬೇಕಾ ಬೇಡವಾ, ಕಾರ್ಯಾಚರಣೆಗಳದ್ದು ವೀಡಿಯೋ ಮಾಡಬೇಕಾ ಮಾಡಬೇಡವಾ ಅಂತ. ಆದರೆ ಏನು ಪ್ರೋಟೋಕಾಲ್ ಇದೆ ಆ ಒಂದು ಗೈಡ್ಲೈನ್ಸಲ್ಲೇ ನಾವು ವೀಡಿಯೋ ಮಾಡೋದು. ಅದ್ರ ಬಗ್ಗೆ ನೀವು ಸಹ ಕಮೆಂಟಲ್ಲಿ ತಿಳಿಸಿ. ಈಗ ಶಾರ್ಪ್ ಶೂಟ್ರುಗಳು ಅಂತ ಹೇಳ್ತಾರಲ್ಲ, ಶಾರ್ಪ್ ಶೂಟ್ರುಗಳು ಈಗ ಡಾಕ್ಟ್ರ್ ಏನಕ್ಕೆ ಶೂಟ್ ಮಾಡಬೇಕು? ಅದನ್ನ ನಮ್ಮ ಸರ್ಕಾರದಿಂದ ಏನು ETF ಹುಡುಗರಿದ್ದಾರೆ ಅವ್ರಿಗೆ ಆಗಿರ್ಬೋದು, ಇಲ್ಲಾಂದರೆ ಬೇರೆ ಒಂದು ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ ಶೂಟಿಂಗ್ ಡಿಪಾರ್ಟ್ಮೆಂಟ್ನ, ಅವ್ರಿಗೂ ಸಹ ಅವರು ನೇಮಕಾತಿ ಮಾಡ್ಕೊಂಡು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೂ ಸಹ ಈ ಹುಲಿ ಹಾಗೂ ಆನೆ ಕಾರ್ಯಾಚರಣೆಗಳಲ್ಲಿ ಭಾಗಿಯಾಗಕ್ಕೆ ಬಿಡಬೇಕು. ಆವಾಗ ಈ ಥರ ಸಮಸ್ಯೆನೇ ಬರಲ್ಲ ಅಲ್ವಾ? ಈಗ ಇವ್ರು ಡಾಟ್ ಮಾಡಿದ್ರು, ಈಗ ಡಾಕ್ಟ್ರಿಂದ ಎಡವಟ್ಟಾಯಿತು ಅನ್ನೋದು ಬರಲ್ಲ. ಡಾಕ್ಟ್ರ್ ಕೆಲಸ ಏನಿದೆ,
ಅವ್ರ ಕೆಲಸ ಅವ್ರು ಮಾಡ್ಬಿಟ್ಟು ಹೋಗ್ತಾರೆ. ಈಗ ಶಾರ್ಪ್ ಶೂಟ್ರ್ ಕೆಲಸ ಏನಿದೆ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಇದು ಒಂಥರ ಸಿಂಪಲ್ಲು. ಈಗ ಇದನ್ನು ಅವರೇ ಮಾಡಬೇಕು, ಶೂಟಿಂಗು ಅವರೇ ಮಾಡಬೇಕು, ಟ್ರೀಟ್ಮೆಂಟು ಅವರೇ ಮಾಡಬೇಕು. ಈಗ ನೋಡಿ ನಮ್ಮ ಕರ್ನಾಟಕದಲ್ಲಿ ಡಾಕ್ಟ್ರ್ ಸಂಖ್ಯೆ ಕಡಿಮೆ ಇದೆ ವೈಲ್ಡ್ ಲೈಫಲ್ಲಿ. ಬೆರಳೆಣಿಕೆ ಅಷ್ಟೇ ವೈಲ್ಡ್ ಲೈಫ್ ಡಾಕ್ಟ್ರುಗಳಿರೋದು, ಸರಿನಾ? ಈಗ ಯಾರೇ ಆಗಿರ್ಬೋದು, ಒಬ್ಬರು ಹುಲಿ ಕಾರ್ಯಾಚರಣೆಲಿರ್ತಾರೆ, ಇನ್ನೊಬ್ಬರು ಕರಡಿ ಕಾರ್ಯಾಚರಣೆ, ಇನ್ನೊಬ್ಬರು ನಮ್ಮ ಆನೆ ಕಾರ್ಯಾಚರಣೆಲಿರ್ತಾರೆ. ಕ್ಯಾಂಪ್ನು ನೋಡ್ಕೊಬೇಕು. ಇಷ್ಟೆಲ್ಲ ಸಮಸ್ಯೆ ಇದೆ. ಎಲ್ಲ ಒಂದು 4-5 ಜನ ಕೈಲಿ ಮಾಡೋಕ್ಕಾಗಲ್ಲ. ಇಲ್ಲಿ ಶೂಟ್ರುಗಳನ್ನ, ಶಾರ್ಪ್ ಶೂಟ್ರುಗಳನ್ನ ನೇಮಕಾತಿ ಮಾಡ್ಕೊಳ್ಳಿ ಸರ್ಕಾರ ಕೂಡ. ಇದ್ರ ಬಗ್ಗೆ ಎಷ್ಟೊಂದು ಜನ ಧ್ವನಿ ಕೂಡ ಎತ್ತಿದ್ದಾರೆ. ಎಕ್ಸಾಂಪಲ್ ನಮ್ಮ ವಿಕ್ರಮ್ ಗೌಡರು ಸುಮಾರು ವರ್ಷದಿಂದ ಹೇಳ್ತಾ ಇದ್ದಾರೆ, ವೆಂಕಟೇಶಣ್ಣ ಹೋದಾಗಿಂದ ಯಾರೂ ಶಾರ್ಪ್ ಶೂಟ್ರ್ ಇಲ್ಲ, ನೇಮಕಾತಿ ಮಾಡ್ಕೋಬೇಕು ಅಂತ. ಇದ್ರ ಬಗ್ಗೆನೂ ಸ್ವಲ್ಪ ಸರ್ಕಾರ ಧ್ವನಿ ಎತ್ತಿ ಮಾತಾಡಲಿ, ಅಲ್ಲಿಗೆ ಸೇರಿಸಲಿ. ನಮ್ಮ ಜನಗಳು ಸಹ ಇದ್ರ ಬಗ್ಗೆ ಮಾತಾಡಲಿ, ಚರ್ಚೆ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ. ನೋಡಿ, ರಾಮನಗರ ಭಾಗ ಈಗ ಆಲ್ರೆಡಿ 2 ಕಾರ್ಯಾಚರಣೆ ಆಯಿತು. 2 ಕಾರ್ಯಾಚರಣೆಯಲ್ಲೂ ಕಾಂಟ್ರವರ್ಸಿ ಆಯಿತು. ಈಗ ಕಾಂಟ್ರವರ್ಸಿ ಯಾಕೆ ರಾಮನಗರ ಭಾಗದಲ್ಲೇ ಆಗ್ತಾ ಇದೆ? ಈಗ ಕೊಡಗು ಭಾಗ ಕಾರ್ಯಾಚರಣೆ ಆಗುತ್ತೆ, ಸಕಲೇಶ್ಪುರ, ಬಾಳೆಹೊನ್ನೂರು ಆ ಸೈಡ್ದೆಲ್ಲ ಕಾಂಟ್ರವರ್ಸಿ ಆಗಲ್ಲ ಜಾಸ್ತಿ. ಒಂದು ಆರಾಮಾಗಿ ಹೋಗ್ತಾರೆ. ಒಂದು 2-3 ದಿನದಲ್ಲಿ ಆನೆ ಸೈಟ್ ಆಗುತ್ತೆ, ಕ್ಯಾಪ್ಚರ್ ಮಾಡಿ ಅದನ್ನ ರೀಲೊಕೇಟ್ ಮಾಡ್ತಾರೆ, ಇಲ್ಲಾಂದರೆ ರೇಡಿಯೋ ಕಲರ್ ಹಾಕಿ ಅಲ್ಲೇ ಬಿಡ್ತಾರೆ, ಇಲ್ಲಾಂದರೆ ಕ್ಯಾಂಪಿಗೆ ತಂದು ಪಳಗಿಸ್ತಾರೆ. ಆದರೆ ಈ ರಾಮನಗರ ಭಾಗ ಬಂದಾಗ ಯಾಕೆ, ಈಗ ಲಾಸ್ಟ್ ಟೈಮು ಅಷ್ಟೇ ಒಂದು ಮಕ್ಕನ ಹಿಡಿತಾರೆ, ಆಗಲೂ ತುಂಬ ಒಂದು ಕಾಂಟ್ರವರ್ಸಿ, JCBಲಿ ಅದನ್ನ ತಳಿಸಿದ್ರು ಅಂತ ಒಂದು ಕಾಂಟ್ರವರ್ಸಿ ಆಯಿತು. ಹಾಗೆ ಅಲ್ಲಿನ ಒಂದು ಲೋಕಲ್ ಅವ್ರು ಏನು ಹೇಳ್ತಾರೆ ಅಂದರೆ, ಆ ಮಕ್ಕನ ಆನೆ ಹಿಡಿಬೇಕಾಯಿತು. ಏನಕ್ಕೆ ಅಂದರೆ ಅದು ಒಂದು 15-18 ಆನೆ ಇತ್ತು, ಅದರದ್ದು ಗ್ರೂಪ್ ಲೀಡರ್ ಆಗಿತ್ತು. ಅದೇ ಒಂದು ಹರ್ಡ್ನ ಲೀಡ್ ಮಾಡ್ತಾ ಇದ್ದಿದ್ದು, ಅದನ್ನು ಹಿಡ್ಕೊಂಡು ಹೋಗ್ಬಾರ್ದಾಗಿತ್ತು, ಇಲ್ಲ ಇಲ್ಲೇ ರೇಡಿಯೋ ಕಲರಾಗಿ ಬಿಡ್ಬೋದಾಗಿತ್ತು ಅಂತಲೂ ಮಾತು ಬಂತು. ಏನೇ ಇರಲಿ, ಆದರೆ ಈ ಟೈಮು ಅಷ್ಟೇ ನೋಡಿ. ಈ ಟೈಮು ಏನಾಯಿತು ಅಂದರೆ, ಮೊದಲನೇ ದಿನ ಕಾರ್ಯಾಚರಣೆ ಮಾಡ್ತಾರೆ, ಆನೆಗೆ ಒಂದು ಆರೋಗ್ಯ ಸಮಸ್ಯೆ ಇತ್ತು, ಇಲ್ಲ ಓವರ್ ಡೋಸ್ ಆಯಿತು ಅಂತ ಅದನ್ನು ಒಂದು ಅಲ್ಲೇ ಬಿಟ್ಬಿಡ್ತಾರೆ ಅದೇ ಕಾಡಿಗೆ. ಆಮೇಲೆ ಒಂದಿನ ರೆಸ್ಟ್ ಮಾಡಿ ಮತ್ತೆ ಇನ್ನೊಂದು ಕಾಡಾನೆನ ಹಿಡ್ದು ಅದನ್ನ ಟ್ರಾನ್ಸ್ಲೋಕೇಟ್ ಮಾಡ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ನಮ್ಮ ರಮೇಶ್ ಡಾಕ್ಟ್ರು ಏನು ಡಾಟ್ ಮಾಡ್ತಾರೆ ಅದು ಒಂದು ವೀಡಿಯೋ ಮಾಡಿದರು ಅಂತ ವೈರಲ್ ಆಗುತ್ತೆ. ಅವರು ಈಗಲಿಂದ ಏನು ವೀಡಿಯೋ ಮಾಡ್ತಾಯಿಲ್ಲ, ಅವರು ಸುಮಾರು ವರ್ಷದಿಂದ ಅವರು ಎಲ್ಲ ಕಾರ್ಯಾಚರಣೆಗಳದ್ದು ವೀಡಿಯೋ ಮಾಡಿ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಮಾಡ್ತಾವ್ರೆ. ನಮ್ಮ ಭೀಮನ್ ಡಾಟ್ ಮಾಡಿರೋದಾಗಿರ್ಬೋದು, ಇಲ್ಲ ಎಷ್ಟೊಂದು ಹುಲಿ ಕಾರ್ಯಾಚರಣೆಗಳು ಮಾಡಿರೋದು ಡಾಟ್ ಮಾಡಿರೋದಾಗಿರ್ಬೋದು. ಅದಾದ ನಂತರ ಇಲ್ಲಿ ಮಳ್ಳವಳ್ಳಿಲಿ ಎಂಥ ಕಾರ್ಯಾಚರಣೆ, ಅದು ಏಷ್ಯಾದಲ್ಲೇ ಒಂದು ಒಳ್ಳೆ ಕಾರ್ಯಾಚರಣೆ, ಅದ್ರ ಬಗ್ಗೆ ಯಾರೂ ಮಾತಾಡಲ್ಲ. ಅಷ್ಟು ಒಂದು ಸೌತ್ ಆಫ್ರಿಕಾಯಿಂದೆಲ್ಲ ಅದು ಒಂದು ಕಾನ್ಫರೆನ್ಸ್ ಎಲ್ಲ ಬಂದು 4-5 ದಿನವೇ ಆಯಿತು ಅದು ಕಾರ್ಯಾಚರಣೆ. ಒಂದು ಟನಲಲ್ಲಿ ಆನೆ ಬಿದ್ದಿರುತ್ತೆ, ಅದು ಫುಲ್ಲು ಡ್ಯಾಮ್ ನೀರೆಲ್ಲ ಗೇಟ್ ಕ್ಲೋಸ್ ಮಾಡಿಸಿ ಅದಕ್ಕೆ ಮೇಲ್ಗಡೆಯಿಂದ ಆಹಾರ ಕೊಟ್ಟು 2 ದಿನ ಅದು ಫುಲ್ ಕಾಲೆಲ್ಲ ಅದ್ರದ್ದು ಒಂಥರ ನೀರು ಕೆಳಗಡೆ ಇರೋದ್ರಿಂದ ಅದೆಲ್ಲ ಒಂಥರ ಮೆತ್ತಗೆ ಆಗ್ಬಿಟ್ಟಿರ್ತದೆ. ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡಿ ಯಶಸ್ವಿಯಾಗಿ ಅದನ್ನ ಟ್ರ್ಯಾಂಕ್ಲೈಸ್ ಮಾಡಿ ಮತ್ತೆ ಅಲ್ಲೇ ಬಿಟ್ಬಿಡ್ತಾರೆ ಅದೇ ಕಾಡಿಗೆ. ಆ ಥರ ಎಲ್ಲ ಕಾರ್ಯಾಚರಣೆ ಮಾಡಿದ್ದಾರೆ. ಮೊದಲಿಂದನೂ ವೀಡಿಯೋ ಎಲ್ಲ ಮಾಡಿ ಹಾಕಿದ್ದಾರೆ. ಆದರೆ ಸಡನ್ನಾಗಿ ಈಗ ಒಂದು 15 ದಿನದಿಂದ ಅವ್ರ ಪರ ಏನು ಅವ್ರ ಇದಕ್ಕೆ ಒಂದು ಕಾಂಟ್ರವರ್ಸಿ ಅನ್ನೋದು ಬೆನ್ನಲ್ಲೇ ಬಂದ್ಬಿಡ್ತಾ ಇದೆ. ಅದರದ್ದು ಏನು ಅಂತ ಗೊತ್ತಿಲ್ಲ, ಅದನ್ನ ನಾವು ಮಾತಾಡೋದು ಸರಿ ಇಲ್ಲ. ಏನಕ್ಕೆ ಅದು ಪರಿಸರವಾದಿಗಳು ಮತ್ತು ತುಂಬ ದೊಡ್ಡವ್ರು ಇರ್ತಾರೆ, ಅವ್ರು ಮಾತಾಡ್ತಾರೆ. ಅದಕ್ಕೆ ರಮೇಶ್ ಡಾಕ್ಟ್ರೇ ಉತ್ತರ ಕೊಡಬೇಕು, ಏನಾಗಿದೆ ಅಲ್ಲಿ, ಏನಾಗಿಲ್ಲ ಅಂತ. ಹಾಗೆ ಅವ್ರಿಗೊಂದು ಬೆನ್ನಂಟಿದ್ದು ಒಂದು ಕಳಂಕ ಅಂದರೆ ಅರ್ಜುನಂದು ಒಂದು ವಿಚಾರ ಇದೆ. ಅದರದ್ದು ಒಂದು ಅರ್ಜುನನ್ನು ಸಾಯಿಸಿದವ್ರು ಇವರೇ ಅಂತಲೂ ನಮ್ಮ ಜೋಸೆಫ್ ಸರ್ ಕೂಡ ಅವರು ಕೂಡ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅದೇನೇ ಇರಲಿ, ಆದರೆ ರಾಮನಗರ ಭಾಗ ಅಂತ ಬಂದಾಗ ಏನಕ್ಕೆ ಕಾಂಟ್ರವರ್ಸಿ ಇದೆ, ಅಲ್ಲಿ ಮೊದಲನೇದಾಗಿ ಕರೆಕ್ಟಾಗಿ ಟ್ರ್ಯಾಕ್ ಮಾಡ್ತಾಯಿಲ್ವ ಆನೆಗಳನ್ನ, ಒಂದು ಮಾನಿಟರ್ ಮಾಡ್ತಾಯಿಲ್ವ. ಡಾಕ್ಟ್ರು ಕೆಲಸ ಏನು, ಡಾಕ್ಟ್ರು ಬಂದು ಅಲ್ಲಿ ಏನು ಆನೆ ಯಾವ ಆನೆ ತೋರಿಸ್ತಾರೆ ಆನೆನ ಡಾಟ್ ಮಾಡ್ತಾರೆ, ಅದನ್ನು ರಿವರ್ಸ್ ಇನ್ ಮಾಡಿ ಮಿಕ್ಕಿದ್ನೆಲ್ಲ ಅಲ್ಲಿ ಅಧಿಕಾರಿಗಳು ಆನೆಗಳನ್ನ ರೀಲೊಕೇಟ್ ಮಾಡಬೇಕು, ಇಲ್ಲ ಕ್ಯಾಂಪಿಗೆ ತೊಗೋಬೇಕು, ಇಲ್ಲ ರೇಡಿಯೋ ಕಾಲರ್ ಹಾಕಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ. ಈಗ ನೋಡಿ, ಕೊಡಗು ಭಾಗದಲ್ಲಿ ಕರೆಕ್ಟಾಗಿ ಇದೇ ಆನೆ ಒಂದು 90% ಎಕ್ಸಾಕ್ಟಾಗಿ ಇದು ಮಾಡಿಲ್ಲ ಅಂತಂದ್ರೂ ಅಟ್ಲೀಸ್ಟ್ 90% ಇದೇ ಆನೆ ಒಂದು ಪ್ರಾಬ್ಲಮೆಟಿಕ್ ಎಲಿಫೆಂಟ್ ಅಂತ ಒಂದು ಕ್ಯಾಪ್ಚರ್ ಮಾಡ್ತಾರೆ. ಈಗ ಸಕಲೇಶ್ಪುರ ಆಗಿರ್ಬೋದು, ಸಕಲೇಶ್ಪುರದಲ್ಲಿ ಅದು 100% ಅದೇ ಆಗುತ್ತೆ. ಏನಕ್ಕೆ ಅಲ್ಲಿರೋ ಒಂದು ಏನು ಆನೆ ಕ್ರೇಜು ನಮ್ಮ ಕರ್ನಾಟಕದಲ್ಲಿ ಏನೆಲ್ಲೂ ಇಲ್ಲ. ಸಕಲೇಶ್ಪುರ ಆಗಿರ್ಬೋದು, ಹರಹಳ್ಳಿ, ಬೇಲೂರು, ಹಾಸನ್ನು, ಈ ಕಡೆ ಪ್ರಾಬ್ಲಮೆಟಿಕ್ ಎಲಿಫೆಂಟ್ನ ಕರೆಕ್ಟಾಗಿ ಐಡೆಂಟಿಫೈ ಅದೇ ಆನೆನ ಕ್ಯಾಪ್ಚರ್ ಮಾಡ್ತಾರೆ. ಈಗ ಬಾಳೆಹೊನ್ನೂರು ಸೈಡು ಆಗಿರ್ಬೋದು, ನಮ್ಮ ಸಕ್ಕರೆಬೈಲಲ್ಲಿ ಶೌರ್ಯ ಅಂತ ಆನೆ ಇದೆ ನೋಡಿ, ಅದು ಒಂದು ಟಫ್ ಕಾರ್ಯಾಚರಣೆ. ತುಂಬ ಬೆಟ್ಟದ ಮೇಲಿದ್ದಂಥ ಆನೆನ ಅದು ಲಾರಿಲಿ ಎಷ್ಟು 3 ಅವರ್ ಆಯಿತು ಅದು ಇಳಿಸೋದು. ಅಂಥ ಒಂದು ಟಫ್ ಕಾರ್ಯಾಚರಣೆಯೂ ಸಹ ರಮೇಶ್ ಡಾಕ್ಟ್ರ್ ಆಗಿರ್ಬೋದು, ನಮ್ಮ ರಂಜನ್ DRF ಅವರು ಎಲ್ಲ ಒಂದು ಒಳ್ಳೆ ಕಾರ್ಯಾಚರಣೆ ಮಾಡಿದ್ದಾರೆ. ಇಲ್ಲಿ ಯಾಕೆ ಪದೇ ಮಿಸ್ಟೇಕ್ ಆಯ್ತೈತೆ, ಇಲ್ಲಿ ಡ್ರೋನ್ ಟೀಮ್ ಸರಿಯಾಗಿ ಮಾನಿಟ್ರ್ ಮಾಡ್ತಾಯಿಲ್ವಾ,
ಪ್ರಾಬ್ಲಮೆಟಿಕ್ ಎಲಿಫೆಂಟ್ನ ಇವರು ಐಡೆಂಟಿಫೈ ಮಾಡೋದ್ರಲ್ಲಿ ವಿಫಲ ಆಯ್ತಾ ಇದ್ದಾರಾ, ಇಲ್ಲ ಪೊಲಿಟಿಕಲ್ ಪ್ರೆಷರ್ ಇದೆ ಅವ್ರಿಗೆ ಮೇಲ್ಗಡೆಯಿಂದ, ಬಂದು ನೆಕ್ಸ್ಟ್ ದಿನವೇ ಕಾರ್ಯಾಚರಣೆ ಮಾಡಲೇಬೇಕು ಅನ್ನೋದು ಒಂದು ಒತ್ತಡ ಇದೆಯಾ ಅದು ಗೊತ್ತಿಲ್ಲ. ಅದ್ರ ಬಗ್ಗೆ ತನಿಖೆ ಆಗಬೇಕು. ಏನಕ್ಕೆ ಅಂದರೆ ಇದು ನಮ್ಮ ಜನರದೇ ಹಣ, ತೆರಿಗೆ ಹಣ, ಅದರಿಂದನೇ ಕಾರ್ಯಾಚರಣೆ ಆಗಿರ್ಬೋದು, ಏನೇ ಒಂದು ನಡೆದ್ರೂ ನಮ್ಮ ಜನದ ಹಣದಿಂದನೇ ನಡೆಯೋದು. ಅದ್ರ ಬಗ್ಗೆ ಒಂದು ತನಿಖೆ ಆಗಬೇಕು. ಏನಕ್ಕೆ ಪದೇ ಪದೇ ಇಲ್ಲಿದ್ದು ಈ ರಾಮನಗರ ಚನ್ನಪಟ್ಟಣ ಭಾಗದ್ದು ಈ ಥರ ಕಾಂಟ್ರವರ್ಸಿ ಆಗುತ್ತೆ ಅಂತ ಅಲ್ಲಿ ಸರಿಯಾಗಿ ಟ್ರ್ಯಾಕಿಂಗ್ ಮಾಡಬೇಕು. ಪ್ರಾಬ್ಲಮೆಟಿಕ್ ಎಲಿಫೆಂಟ್ನ ಅವರು ಐಡೆಂಟಿಫೈ ಮಾಡಬೇಕು. ಆಮೇಲೆ ಅದನ್ನು ಮಾನಿಟ್ರ್ ಮಾಡಬೇಕು. ಅವರು ಯಾವ ಭಾಗದಲ್ಲಿದೆ ಅದು ಲೇಟಾಗಲಿ 1 ವಾರ ಆಗಲಿ ಬೇಕಾದ್ರೆ ಕಾರ್ಯಾಚರಣೆ ಕರೆಕ್ಟಾಗಿ ಯಾವುದು ಪ್ರಾಬ್ಲಮೆಟಿಕ್ ಎಲಿಫೆಂಟ್ ಇದೆ ಅದನ್ನ ಒಂದು ಕ್ಯಾಪ್ಚರ್ ಮಾಡಿ ರೀಲೊಕೇಟು ಇಲ್ಲ ಕ್ರಾಲ್ಗೆ ಹಾಕಿ ಪಳಗಿಸ್ಲಿ. ಸುಮ್ಮನೆ ಬಂದು ಯಾವುದೋ ಒಂದು ಆನೆಗೆ ಪೊಲಿಟಿಕಲ್ ಪ್ರೆಷರಿಂದನೋ ಇಲ್ಲ ಅಲ್ಲಿ ಅಧಿಕಾರಿಗಳ ಒಂದು ಪ್ರೆಷರಿಂದನೋ ಬಂದಿದ್ದು ಮಾರನೇದಿಗೆ ಒಂದು ಡಾಟ್ ಮಾಡಿ ಕರ್ಕೊ ಹೋಗ್ಬೇಕು ಅನ್ನೋದು ಬೇಡ. ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಇದೇ ನಮ್ಮ ಆಸೆ. ಇನ್ನು ಮುಂದೆ ಈ ಥರ ನಡೆಯೋದು ಬೇಡ ಅಂತ ನಮಗೊಂದು ಇದು. ಆಮೇಲೆ ಅಲ್ಲಿನ ಈಗ ಬೇರೆ ಕಡೆ ಯಾವುದೇ ರೀತಿ ಯಾವುದೇ ಭಾಗದಲ್ಲಿ ಹೋದ್ರೂ ವೀಡಿಯೋ ಮಾಡ್ಬೋದು. ಅಂದರೆ ಫಾರೆಸ್ಟ್ ಒಳಗಡೆ ಹೋಗಿ ವೀಡಿಯೋ ಮಾಡೋಕ್ಕೆ ಅವಕಾಶ ಇರಲ್ಲ. ಆಚೆಯಿಂದನಾರು ಒಂದು ವೀಡಿಯೋ ಮಾಡೋಕ್ಕೆ ಅವಕಾಶ ಇರ್ತದೆ. ರಾಮನಗರ ಭಾಗದ ಚನ್ನಪಟ್ಟಣ ಭಾಗದಲ್ಲಿ ಕಾರ್ಯಾಚರಣೆ ಆದರೆ ಸಿಕ್ಕಾಬಟ್ಟೆ ಇವರು ಒಂದು ಪ್ರೈವಸಿ ಮೇಂಟೈನ್ ಮಾಡ್ತಾರೆ. ಯಾಕೆ ಇವ್ರಿಗೆ ಪಬ್ಲಿಕ್ಗೆ ಬಿಡ್ತಾ ಇಲ್ಲ ವೀಡಿಯೋ ಮಾಡೋಕ್ಕೆ? ಅಲ್ಲೇನು ನಡೀತಾ ಇದೆ ಅಂತ ಗೊತ್ತಾಗಬೇಕು. ಈಗ ನೋಡಿ, ಲಾಸ್ಟ್ ಟೈಮು ನಾವು ವೀಡಿಯೋ ಮಾಡೋದ್ರಿಂದ ಮಕ್ಕನ ಆನೆಗೆ 5 ಆನೆ ಸೇರಿ ಹೊಡಿತು. ಅದು ನಮಗೂ ತಪ್ಪು ಅನ್ನಿಸ್ತು. ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಹಾಕಿದ್ವಿ. ಅದ್ರ ಬಗ್ಗೆ ಅವರು ಕೂಡ ಏನು ಮಾವುತರು ಇರ್ತಾರೆ, ಅವರು ಕೂಡ ಏನು ಅದನ್ನು ಅವ್ರ ಅಧಿಕಾರಿಗಳ ಹತ್ರ ಹೇಳ್ಕೊಂಡಿದ್ದಾರೆ ಏನಾಯಿತು ಅಲ್ಲಿ ಅಂತ ಅಂದ್ಬಿಟ್ಟು. ಅದ್ರ ಬಗ್ಗೆ ನಾವು ಧ್ವನಿ ಎತ್ತಿದ್ವಿ. ಏನಕ್ಕೆ ಒಂದು ಆನೆಗೆ ಡಾಟ್ ಮಾಡಿದ್ಮೇಲೆ ಆನೆಗಳ ಕೈಲಿ ಒಡಿಸ್ಬಾರ್ದು, ಏನೋ ಎದುರ್ಸೋಕ್ಕೆ ಒಂದು ಸತಿ ಮಾಡ್ತಾರೆ, 5 ಆನೆಗಳ ಕೈಲಿ ಒಡಿಸೋದು ತಪ್ಪು ಅಂತ ನಾವು ಧ್ವನಿ ಎತ್ತಿದ್ವಿ. ಆದರೆ ಈ ಸತಿ ನೋಡಿ, ಇದು ರೀಲ್ಸ್ದು ಒಂದು ಕಾಂಟ್ರವರ್ಸಿ ಆಗಿದೆ. ಅದ್ರ ಬಗ್ಗೆ ಸಮಗ್ರ ತನಿಖೆ ಆಗಲಿ, ಏನು ನಡಿಬೇಕು ಅಂತ. ಇಷ್ಟೇ ನಮ್ಮ ಆಸೆ.